ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಕಲರ್ಫುಲ್ ಆಗಿರೋ ಒಂದು ರೋಸ್ ಶೇಪ್ದು ಡೆಸರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದೊಂದು ಬೈಟ್ಗೂ ಒಂದೊಂದು ಫ್ಲೇವರ್ ಥರ ಅನಿಸುತ್ತೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಷ್ಟೇ, ಮಕ್ಕಳಿಗೆ ಭಾಳ ಖುಷಿ ಅನಿಸುತ್ತೆ ಇದು. ಅದು ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೇ ಇರಿ. ನೋಡಿ, ರೆಡಿ ಆಗಿರೋಂಥ ಕಲರ್ಫುಲ್ ರೋಸ್ದು ಒಂದು ಸ್ವೀಟ್. ಇದು ಖಾರ ಕೂಡ ಮಾಡ್ಬೋದು. ಇದನ್ನ ಸ್ವಲ್ಪ ಕಡಲೆಬೇಳೆ, ಒಂದು 1/4 ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಆಮೇಲೆ ಸಕ್ಕರೆ, ತೆಂಗಿನ ತುರಿ, ಒಂದು ಆಲೂಗಡ್ಡೆ, ಪೊಟ್ಯಾಟೊ ಇದು, ಒಂದು ಆಲೂಗಡ್ಡೆ, ಮೈದಾ ಹಿಟ್ಟು ಅರ್ಧ ಕಪ್ಪು. ಮೈದಾ ಹಿಟ್ಟು, ಆಲೂಗಡ್ಡೆ, ಕೋಕೋನಟ್ಟು ಮತ್ತು ಶುಗರ್, ಕಡಲೆಬೇಳೆ ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಬೇಯಿಸ್ಕೊಳ್ಬೇಕು. ಕಡಲೆಬೇಳೆ ಮತ್ತು ಆಲೂಗಡ್ಡೆ ಬೇಯಿಸ್ಕೊಳ್ಬೇಕು. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಹಾಕಿ, ಆಲೂಗಡ್ಡೆ ಮತ್ತು ಇದು ಬೇಯಿಸಿರುವಂಥ ಆಲೂಗಡ್ಡೆ ಅದು ಮತ್ತು ಕಡಲೆಬೇಳೆ ಎರಡನ್ನೂ ಹಾಕ್ಬಿಟ್ಟು ಅದು ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೀರೇನು ಹಾಕಬೇಡಿ, ಹಾಗೇನೆ ಗ್ರೈಂಡ್ ಮಾಡ್ಕೊಳ್ಳಿ. ಇದು ರೆಡಿ ಇರಲಿ. ಈಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಹಾಕ್ಬಿಟ್ಟು ತುಪ್ಪ ಬಿಸಿ ಆದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಬೆಂದಂಥ ಆಲೂಗಡ್ಡೆ, ಕಡಲೆಬೇಳೆ, ತೆಂಗಿನ ತುರಿ ಮತ್ತು ಅದಿಷ್ಟನ್ನು ಚೆಂದ ನೈಸಾಗಿ ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಮಿಕ್ಸಿ ಜಾರ್ದೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ ಸಕ್ಕರೆ ಹಾಕಿ. ಸಕ್ಕರೆನಷ್ಟೇ 1/4 ಕಪ್ ಅಷ್ಟೇ. ನಾನು ಅರ್ಧ ಕಪ್ ಅಷ್ಟೇ ಮೈದಾ ಹಿಟ್ಟು ತೊಗೊಂಡಿರೋದು. ಅದನ್ನು ಬಾಣಲಿಲಿ ಸಿಮ್ಮಲ್ಲಿ ಸ್ಟವ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಈ ಥರ ಮೆಲ್ಟ್ ಆಗ್ತದೆ, ಎಲ್ಲ ಶುಗರೆಲ್ಲ ಮೆಲ್ಟ್ ಆಗೋಗಿ ಈ ಥರ ಲೂಸಾಗಿರುತ್ತೆ. ಅದು ಚೆಂದ ಗಟ್ಟಿಯಾಗಬೇಕು. ಪಾತ್ರೆಗೆ ಸ್ಪೂನಲ್ಲಿ ನಾವು ಹಿಂಗೆ ನೋಡಿ, ಸ್ಪೂನಲ್ಲಿ ತಳ್ಳುವಾಗ ನಾವು ತಳ್ತೀವೋ ಅಲ್ಲಿಗೆ ಬರುತ್ತೆ. ಅದು ಕರೆಕ್ಟ್ ಮೆಜರ್. ಅದಾದಮೇಲೆ ತಣ್ಣಗಾಗ್ಲಿಕ್ಕೆ ಬಿಡಿ. ಈಗ ಈ ಮೈದಾ ಹಿಟ್ಟನ್ನು ಒಂದೊಂದು ಫುಡ್ ಕಲರ್, ಯೆಲ್ಲೋ ಕಲರ್, ಆರೆಂಜ್, ರೆಡ್ ಕಲರ್ ಹಾಕಿದ್ದೀನಿ. ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಉಂಡೆಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾವ ಕಲರ್ಸ್ ಬೇಕಾದರೂ ಫುಡ್ ಕಲರ್ ಹಾಕ್ಬೋದು. ಆಮೇಲೆ ಈ ಥರ 4 ಚಿಕ್ಕ ಚಿಕ್ಕದ, ಪೂರಿಯಷ್ಟು ದೊಡ್ಡ ಸೈಜ್ ಬೇಡ, ಅದಕ್ಕಿಂತ ಸ್ವಲ್ಪ ಚಿಕ್ಕ ಸೈಜಾಗಿ ಒತ್ತಿಬಿಟ್ಟು 4 ಸ್ಟೆಪ್ ಇಟ್ಕೊಳ್ಳಿ. ನಾವು ಅದು ಹೂರ್ಣ ಥರ ರೆಡಿ ಮಾಡ್ಕೊಂಡಿದ್ವಲ್ಲ, ಅದು ತಣ್ಣಗಾದಮೇಲೆ ಚೆಂದ ರೋಲ್ ಮಾಡಿಬಿಟ್ಟು ಈ ಥರ ಮಧ್ಯದಲ್ಲಿ ಇಟ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಆಯಿತಾ? 4 ಇಟ್ಕೊಳ್ಬೋದು, 3 ಇಟ್ಕೊಳ್ಬೋದು. ಹಂಗೆ ಇಟ್ಕೊಂಡು ಅದನ್ನು ನೀಟಾಗಿ ಹಿಂಗೆ ರೋಲ್ ಮಾಡ್ಕೊಂಡು ಬನ್ನಿ. ಈಗ ಒಂದು ಯೆಲ್ಲೋ ರೋಸ್ ರೆಡಿ ಆಯಿತು. ನೋಡಿದ್ರಾ? ಯೆಲ್ಲೋ ರೋಸ್ ರೆಡಿ ಆಯಿತು. ಅದೇ ಥರ ನಾನು ರೆಡ್ ಕಲರ್ ಮತ್ತು ಆರೆಂಜ್ ಕಲರ್ 3 ಫುಡ್ ಕಲರ್ ಹಾಕಿರೋದು. ಆಯಿತಾ? ಮೈದಾ ಹಿಟ್ಟಲ್ಲಿ ಆ ಫಿಲ್ ಆಗಿರುತ್ತೆ ಸ್ವೀಟು. ಅದನ್ನು ಒಂದು ಪಾತ್ರೆಯಲ್ಲಿ ನೀರಿಡಿ. ನೀರು ಬಿಸಿ ಆದಮೇಲೆ ಇಡ್ಲಿ ಪಾತ್ರೆದು ಒಂದು ಪ್ಲೇಟ್ನ ಇಟ್ಬಿಟ್ಟು ಅದರ ಇಟ್ಟು ಒಂದು 2 to 3 ಮಿನಿಟ್ಸ್ ಅಷ್ಟೇ ಆವಿಲಿ ಬೇಯುತ್ತೆ. ಭಾಳ ತೆಳುವಾಗಿರುತ್ತೆ ನೋಡಿ ಮೈದಾ ಹಿಟ್ಟದು, ಪೂರಿ ಥರ. ಅದು ನಿಮಗೆ ಕಲರ್ ಇಷ್ಟ ಇಲ್ಲ ಅಂದರೆ ವೈಟಲ್ಲೇ ಮಾಡಿ, ಅದು ಕೂಡ ಚೆನ್ನಾಗಿರುತ್ತೆ. ಮತ್ತು ಖಾರನೂ ಮಾಡ್ಬೋದು. ಆಲೂಗಡ್ಡೆಗೆ ಈರುಳ್ಳಿ ಮತ್ತು ಚಾಟ್ ಮಸಾಲ ಎಲ್ಲ ಹಾಕ್ಬಿಟ್ಟು ಅದು ಆ ರೋಲು ಮಾಡ್ಬೋದು. ನಾನಿದು ಸ್ವೀಟ್ ಮಾಡ್ಕೊಂಡಿದ್ದೀನಿ. ನೀವು ಖಾರ ಬೇಕಾದರೂ ಮಾಡ್ಬೋದು. ಭಾಳ ಚೆನ್ನಾಗಿರುತ್ತೆ. ಒಂದೊಂದು ಬೈಟಿಗೂ ಚೆನ್ನಾಗಿ ಅನಿಸುತ್ತೆ ಮೈದಾ ಹಿಟ್ಟಿಗೂ. ಮತ್ತು ಇದೇನು ಅಂದರೆ ಮಕ್ಳಿಗೊಂದು ಅಟ್ರಾಕ್ಷನ್ ಆಗಲಿಕ್ಕೆ ಅಷ್ಟೇ, ಕಲರ್ಫುಲ್ಲಾಗಿ ಕಾಣುವಾಗ ಅದು ಅಷ್ಟು ಚೆನ್ನಾಗಿ ಅನಿಸುತ್ತೆ. ಖುಷಿಯಾಗಿ ತಿಂತಾರೆ. ಕಲರ್ ಇಷ್ಟ ಇಲ್ಲ ಅಂದರೆ ಅದು ಆಪ್ಷನ್ನು, ಅದನ್ನ ಸ್ಕಿಪ್ ಮಾಡ್ಕೋಬೋದು ನೀವು. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.